ಹಾಯ್ ಫ್ರೆಂಡ್ಸ್, ನಾಟಿ ಸ್ಟೈಲ್ ಮಟನ್ ಸಾಂಬಾರ್. ನಾನು 1.5 ಮಟನ್ಗೆ ಈರುಳ್ಳಿ 4, ಕೊತ್ತಂಬರಿ 1 ಕಟ್ಟಲ್ಲಿ ಹಾಫು, 2 ಟೊಮೊಟೊ, 4 ಮೆಣಸಿನ್ಕಾಯಿ, 1 ಇಂಚು ಶುಂಠಿ, 4 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ, 1 ಹೋಳು ತೆಂಗಿನಕಾಯಿ, ಅದಕ್ಕೆ ಚಕ್ಕೆ ಮಸಾಲ, ಚಕ್ಕೆ ಲವಂಗ ಏಲಕ್ಕೆಲ್ಲ ಮಿಕ್ಸ್ ಮಾಡಿರೋ ಮಸಾಲ, ಹುರ್ಗಡ್ಲೆ, ಗಸಗಸೆ ಅಂತ ಇದೆ, ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಆವಾಗಲೇ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಾಯಿತು. ಸ್ವಲ್ಪ ಆಯಲ್ಲು, ನಿಮ್ಮಲ್ಲಿ ಚರ್ಬಿ ಎಷ್ಟಿದೆ ನೋಡಿಕೊಂಡು ಆಯಲ್ಲನ್ನು ಯೂಸ್ ಮಾಡಿ. ನಮ್ಮನೆ ತಪ್ಪಲೆಗಳನ್ನ ಯೂಸ್ ಮಾಡ್ತಾಯಿದ್ದೀವಿ ಹಳ್ಳಿಲಿ ಇದ್ದ ಕಾರಣಕ್ಕೆ. ನೀವು ಕುಕ್ಕರ್ಗಳು ಯೂಸ್ ಮಾಡೋದಾದ್ರೆ ಮಾಡ್ಬೋದು. ಸ್ವಲ್ಪ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಸ್ವಲ್ಪ ಆಯಿಲು. ಚರ್ಬಿ ಇದ್ದರೆ, ಚರ್ಬಿ ಅಂದರೆ ಗೊತ್ತಾಗಲ್ಲ ಅಂದರೆ ನಮ್ಮ ಕಡೆ ಚರ್ಬಿ ಅಂತಲೇ ಕರೆಯೋದ್ರಿಂದ ನಾವು ಚರ್ಬಿ ಅಂತಲೇ ಯೂಸ್ ಮಾಡಬೇಕಾಗುತ್ತೆ ಮಾತುಗಳನ್ನೆಲ್ಲ. ನೋಡಿ, ಸ್ವಲ್ಪ ಆಯಿಲ್ ಹಾಕಿರ್ತೀರಲ್ಲ, ಆಯಿಲ್ಗೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಸಾಲ್ಟು ಕೇಳಿಸ್ತಿದೆ ಅನ್ಕೋತೀನಿ. ಈ ಥರ ಸೌಂಡ್ ಬರಬೇಕು. ನೀವು ಸಾಲ್ಟ್ ಹಾಕಿದರೆ ಈ ಥರ ಸೌಂಡ್ ಬರಬೇಕು. ಆವಾಗಲೇ ರುಬ್ಬಿಟ್ಕೊಂಡಿರೋ ಈರುಳ್ಳಿ, ಶುಂಠಿ ಎಲ್ಲ ನಿಮಗೆ ತೋರಿಸಿದ್ನಲ್ಲ, ಅದರಿಂದ ಮಸಾಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಅದನ್ನು ಆವಾಗಲೇ ಆಯಿಲ್ ಹಾಕಿರೋ ತಪ್ಪಲೆಗೆ ಹಾಕಬೇಕು. ಹಾಕಿದ ತಕ್ಷಣ ಗಮ್ಮಂತ ಇದೆ ಫ್ರೆಂಡ್ಸ್. ಇದೆಲ್ಲ ಪೂರ್ತಿ ನೀರೆಲ್ಲ ಬಿಟ್ಕೊಂಡಿರುತ್ತೆ. ಅದೆಲ್ಲ ಸೀದಿ ಪೂರ್ತಿ ಆಯಿಲ್ ಬರಬೇಕು, 1 ಗಂಟೆ ಸೀಸ್ಬೇಕು. ಈರುಳ್ಳಿ ಖಾರದಲ್ಲೇ ಸಾಂಬಾರು ಸೀಸ್ಕೊಳ್ಬೇಕಂದ್ರೆ ಈರುಳ್ಳಿ ಖಾರನೇ. ಹಸಿ ಶುಂಠಿ ಪೇಸ್ಟ್ ಎಲ್ಲ ಒಟ್ಟಿಗೆ ಹಾಕಿ ರುಬ್ಬಿಡ್ತೀವಿ. ನಮ್ಮ ಮಂಡ್ಯ ಸ್ಟೈಲ್ ಹಿಂಗೆ ನಾವು ಮಾಡೋದು. ಹಳ್ಳಿ ಕಡೆ ಇರೋದ್ರಿಂದ ಹಳ್ಳಿ ಜನಕ್ಕೆಲ್ಲ ಫೇಮಸ್ ಇದೆ. ಇದು ಚೆನ್ನಾಗಿ ಕುದಿದ ಮೇಲೆ ಮಟನ್ ಹಾಕಬೇಕು. ಒಂದು 5 ನಿಮಿಷ, ಒಂದು 10 ನಿಮಿಷದೊಳಗೆ, 10 ನಿಮಿಷನೇ ಬಿಟ್ಟರೆ ಏನಾಗಲ್ಲ. ನಾನು ಆವಾಗಲೇ ಅರಿಶಿನ ಪುಡಿ ತೋರಿಸ್ತಿಲ್ಲ, ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡು ರುಬ್ಬಬೇಕು. ಆವಾಗಲೇ ನೋಡ್ತಿದ್ದೀರಲ್ಲ, ಈರುಳ್ಳಿ ಖಾರ ಎಲ್ಲ ಸೀರಿದೆ. ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ, ಈ ಆನಿಯನ್ ಇದೆಲ್ಲ. ಅದಕ್ಕೆ ಮಟನ್ನ ಹಾಕ್ಬಿಟ್ಟು ಈಗ ಸ್ವಲ್ಪ ಗ್ಯಾಸ್ನ ಕಮ್ಮಿನೇ ಇಟ್ಕೊಳ್ಳಿ. ಮಟನ್ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ನೀರೆಲ್ಲ ಪೂರ್ತಿ ಕಂಪ್ಲೀಟ್ಲಿ ಹಾಗೆ ಬಿಡಬೇಕು, ಸೀಗಿರಬೇಕು ಪೂರ್ತಿ. ಮಟನ್ ಎಲ್ಲ ಹಾಕಿದ ಮೇಲೆ ಧನಿಯಾ ಪೌಡರ್, ಮನೇಲಿ ಮಾಡಿರೋ ಸಾಂಬಾರು ಪೌಡರು, ಮನೇಲೇ ಮಾಡ್ಕೊಂಡು ಇಟ್ಕೊಂಡಿರೋ ನೋಡಿ, ಕಾಣಿಸ್ತಾ ಇದೆ. ಕುದಿ ಬಂದಮೇಲೆ ಚರ್ಬಿನ ಹಾಕಬೇಕು. ಇದು 10 ನಿಮಿಷ ಇಲ್ಲ ಅಂದರೆ ಒಂದು 15 ನಿಮಿಷ ಬೇಯಬೇಕು. ಕಾಣಿಸ್ತಾ ಇದೆಯಲ್ಲ, ಆವಾಗಲೇ ಹೇಳ್ದಂಗೆ ಬಿಸಿ ಮಟನ್ ಸಾಂಬಾರು ರೆಡಿಯಾಗಿದೆ. ಬಿಸಿ ಮಟನ್ ಸಾಂಬಾರು, ರಾಗಿ ಮುದ್ದೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.